ಯಾವಾಗ ಸೌಜನ್ಯ ಕೊಂದವನು ಸಿಕ್ಕಿದ್ದಾರೆ ಅಂತ ಹೇಳಿದಾಗ ಇಡೀ ಜನ ಬಂದು ಸ್ಟೇಷನ್ಗೆ ನುಗ್ಗಿದ್ರು. ಇಡೀ ಇನ್ವೆಸ್ಟಿಗೇಷನ್ ಅಲ್ಲಿ ಮಿಸ್ಟೇಕ್ ಆದದ್ದೇ ಅದು. ಮಲ್ಲಿಕ್ ಜೈನ್, ರವಿ ಪೂಜಾರಿ ಮತ್ತೆ ಮೂರು ಮಂದಿ. ಧೀರಜ್ ಇರ್ಲಿಲ್ವ ಅಂತ ಕನ್ನಡದಲ್ಲಿ, ಉದಯ್ ಇರ್ಲಿಲ್ಲ. ಅವರು ಬಾಹುಬಲಿ ಬೆಟ್ಟಕ್ಕೆ ಯಾವತ್ತು ಸಂಜೆ ಬರ್ತಾರೆ. ಎಷ್ಟೊತ್ತಿಗೆ ಹರೀಶ್ ಮಡಿವಾಳ ಅಂತ ಹೇಳಿ ಅವ ಬಂದಾಗ ಅವ ಹೇಳಿದೆ, ಇವ ನಿನ್ನೆ ಸೌಜನ್ಯ ಹತ್ರ ಮಾತಾಡ್ತಾ ಇದ್ದ ಅಂತ ಹೇಳಿ. ಹಿಂದಿನ ದಿವಸ ಸೌಜನ್ಯೊಟ್ಟಿಗೆ ಮಾತಾಡ್ತಿದ್ದು ನಾವು ನೋಡಿದ್ದಾನೆ. ಕ್ಷೇತ್ರದಿಂದ ಹೊರಟು ಬೈಕಲ್ಲಿ ಬರ್ತಾ ಇರುವಾಗ ಈ ಮಣ್ಣ ಸಂಕದ ಹತ್ರ ಮರದ ಬುಡದಲ್ಲಿ ಇವ ನಿಂತುಕೊಂಡಿದ್ದಾನೆ. ಸೌಜನ್ಯ ನಿಂತುಕೊಂಡು ಮಾತಾಡ್ತಾ ಇದ್ದ. ಶೃಂಗೇರಿಯ ಶಾರದಾ ಹೋಟೆಲ್ನ ಮಾಲೀಕರ ಹೇಳಿದ್ರೆ ಇವ ರವಿ ಅಲ್ವಾ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಇವ ಅಲ್ಲಿ ರವಿ ಎನ್ನುವ ಹೆಸರಿನಲ್ಲಿ ಇದ್ದವು. ಮಹೇಶ್ ಶೆಟ್ಟಿ ಯಾನೆ ರವಿ ಅಂತ ಇರೋದು. ಹೌದು, ರವಿ. ಮಹೇಶ್ ಶೆಟ್ಟಿ ಹೆಸರು ರವಿಯೇ. ಶೃಂಗೇರಿಯ ಶಾರದಾ ಹೋಟ್ಲಲ್ಲಿ ಸಂತೋಷ್ ರಾವ್ ಸಹ ಇದ್ದದ್ದು ರವಿ ಎನ್ನುವ ಹೆಸರಿನಲ್ಲಿ. ಅದಕ್ಕೆ ನಿಶ್ಚಯ ಜೈನ ಬಗ್ಗೆ ಮಾತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಕ್ಲಾರಿಫಿಕೇಶನ್ ಕೊಟ್ಟರು. ಸಂತೋಷ್ ರಾವ್ನ ತಾಯಿ PWD ಎಂಪ್ಲಾಯ್. ಸಂತೋಷ್ ರಾವ್ ತಂದೆ ಸುಧಾಕರ್ ರಾವ್ ರಿಟೈರ್ಡ್ ಮಾಸ್ಟರ್. ಸಂತೋಷ್ ರಾವ್ನ ಸಹೋದರರು ಇದ್ರು, ಅವರು PWD ಕಾಂಟ್ರಾಕ್ಟರ್. ಯಾರೂ ಜಾಮೀನಿಗೆ ಮುಂದೆ ಬರಲಿಲ್ಲ. ಸಂತೋಷ್ ರಾವ್ ಬಾಹುಬಲಿ ಬೆಟ್ಟದ ಮೆಟ್ಲ ಸೈಡಲ್ಲಿ ಕೂತಿದ್ದ. ಇವರು ಮಲ್ಲಿಕ್ ಜೈನ್, ರವಿ ಪೂಜಾರಿ ಮತ್ತೆ ಮೂರು ಮಂದಿ. ಧೀರಜ್ ಇರ್ಲಿಲ್ವ ಅಂತ ಕನ್ನಡದಲ್ಲಿ, ಉದಯ್ ಇರ್ಲಿಲ್ಲ. ಅವರು ಬಾಹುಬಲಿ ಬೆಟ್ಟಕ್ಕೆ ಯಾವತ್ತು ಸಂಜೆ ಹೋಗ್ತಾರೆ. ಬಾಹುಬಲಿ ಬೆಟ್ಟದಲ್ಲಿ 6 ಗಂಟೆಯ ನಂತರ ಅಲ್ಲಿ ಯಾರನ್ನು ಇರ್ಲಿಕ್ಕೆ ಬಿಡುವುದಿಲ್ಲ. ಅದನ್ನ ಇವರು ಹೋಗಿ ಚೆಕ್ ಮಾಡಿ ಎಲ್ಲರನ್ನು ಕಳಿಸ್ತಾ ಬರ್ತಾರೆ. ಹಾಗೆ ಇವ್ರು ಇವನು ಕೂತೋದನ್ನು ನೋಡಿದ್ದಾರೆ, ಕೇಳಿದ್ದಾರೆ, ಯಾರೋ ನಮ್ಮವರು ಮೇಲೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಆಯ್ತು, ಅವ್ರು ಮೇಲೆ ಹೋಗಿದ್ದಾರೆ. ಯಾಕಂದ್ರೆ ಅವ್ರದ್ದು ಯಾವ್ದು ಭಾವನೆ ಒಂದು ಸ್ಟುಡಿಯೋ ಇದೆ. ಹಾಗೆ ಅವ್ರ ಹತ್ರ ಮಾತಾಡ್ಕೊಂಡು ಅವ್ರು ವಾಪಸ್ ಬರೋರು ಇವರು ಅಲ್ಲಿ ಕೂತಿದ್ದ. ಒಂದು ಚೀಲ ಇತ್ತು ಕೈಯಲ್ಲಿ. ಅವ್ರು ಅಲ್ಲಿ ಯಾರು ಇಲ್ಲ, ನೀನು ಹೋಗು ಅಂತ ಹೇಳಿದ್ರು. ಆಯ್ತು ಅಂತೇಳಿ ಇವರು ಒಟ್ಟಿಗೆ ಕೆಳಗೆ ಬಂದಿದ್ದಾರೆ. ಕೆಳಗೆ ಬಂದಾಗ ಅಲ್ಲಿ ರೈಟ್ ಸೈಡ್ಗೆ ಡೌನ್ ಅಲ್ಲಿ KSRP ವ್ಯಾನ್ ನಿಂತಿತ್ತು. ಯಾಕಂದ್ರೆ ಹಿಂದಿನ ದಿವಸ ಫುಲ್ ಜನ ಸೇರಿತ್ತಲ್ಲ, ಅದರಿಂದ ಒಂದು KSRP ವ್ಯಾನ್ ತರಿಸಿದ್ರು. ಅದು ಇತ್ತು, ಅದು ಮತ್ತೆ ವಾಪಸ್ ಹೋಗುವಂಥದ್ದು, ಅಲ್ಲಿ ಊಟ ಆಗಿ ಹೋಗೋದು ಅಂತೇಳಿ ಅವ್ರು ನಿಂತಿದ್ರು. ಈ ವ್ಯಾನ್ ನೋಡಿ ಓಡಿದ ಸಂತೋಷ್ ರಾವ್ ಓಡಿದ. ಓಡೋಗ ಅವನನ್ನು ಹಿಡಿದ್ರು. ಕಳ್ಳ ಅಂತ ಹೇಳಿದ್ರು. ಇಷ್ಟೊತ್ತಿಗೆ ಹರೀಶ್ ಮಡಿವಾಳ ಅಂತ ಹೇಳಿ, ಅವನು ಬೆಳಲ್ನವ, ಗುಜರಾತ್ ಬೆಳಲ್ನವ. ಅವ ಅಲ್ಲಿ ಅನ್ನಪೂರ್ಣ ಛತ್ರದಲ್ಲಿ ಕೆಲಸ ಮಾಡುವ. ಅವ ಬಂದಾಗ ಅವ ಹೇಳಿದೆ, ಇವ ನಿನ್ನೆ ಸೌಜನ್ಯ ಹತ್ರ ಮಾತಾಡ್ತಾ ಇದ್ದ ಅಂತ ಹೇಳಿ. ಹಿಂದಿನ ದಿವಸ ಸೌಜನ್ಯೊಟ್ಟಿಗೆ ಮಾತಾಡ್ತಿದ್ದು ನಾವು ನೋಡಿದ್ದಾರೆ. ಹರೀಶ್ ಮಡಿವಾಳ ಅವ ನೋಡಿದಾನೆ. ಅವನ ಮಗುವಿಗೆ ಹುಷಾರಿಲ್ಲ ಅಂತ ಹೇಳಿ ಮನೆಯಿಂದ ಫೋನ್ ಬಂತು ಅಂತ ಹೇಳಿ ಅವ 4 ಗಂಟೆ ಹೊತ್ತಿಗೆ ಕ್ಷೇತ್ರದಿಂದ ಹೊರಟು ಬೈಕಲ್ಲಿ ಬರ್ತಾ ಇರುವಾಗ ಈ ಮಣ್ಣ ಸಂಕದ ಹತ್ರ ಮರದ ಬುಡದಲ್ಲಿ ಇವ ನಿಂತುಕೊಂಡಿದ್ದಾನೆ. ಸೌಜನ್ಯ ನಿಂತುಕೊಂಡು ಮಾತಾಡ್ತಾ ಇದ್ದ. ಅವ ಆಚೆಯಿಂದ ಬೈಕಲ್ಲಿ ಬಂದದ್ದು. ಅವ ಬೈಕ್ ಸ್ಲೋ ಮಾಡಿದೆ ಏನು ಅಂತ ಕೇಳಿದ್ದಾನೆ. ಅವರನ್ನ ಅಡ್ರೆಸ್ ಕೇಳಿದಾರೆ ಅಂತ ಹೇಳಿದ್ದಾರೆ. ಹಾಗೆ ಇವರನ್ನು ನೋಡಿದ್ದಾನೆ. ಅವ ಮತ್ತೆ ಹೋಗಿದ್ದಾನೆ. ಮರುದಿವಸ ಇವ ಅಲ್ಲಿ ಸಿಕ್ಕಿದಲ್ಲ, 11ನೇ ತಾರೀಕಿಗೆ ಅಲ್ಲಿ ಸಿಕ್ಕಿದಾಗ ಹೌದು, 10ನೇ ತಾರೀಕಿಗೆ ಬೆಳಿಗ್ಗೆ ಡೆಡ್ ಬಾಡಿ ಸಿಕ್ಕಿದೆ. ರಾತ್ರಿ ಡೆಡ್ ಬಾಡಿ 11ನೇ ತಾರೀಕಿನ ಸಂಜೆ ಹೊತ್ತಿಗೆ 6 ಗಂಟೆ ಹೊತ್ತಿಗೆ ಆಗಿರೋದು. ಅಲ್ಲಿ ಇವನು ಸಿಕ್ಕಿದಾಗ ಇವ ಅದನ್ನ ಐಡೆಂಟಿಫೈ ಮಾಡಿದ್ದಾನೆ. ಇವ ನಿನ್ನೆ ಸೌಜನ್ಯೊಟ್ಟಿಗೆ ಮಾತಾಡ್ತಾ ಇದ್ದ ಅಂತ. ಆಗ ಜನ ಹಿಡ್ಕೊಂಡಿದ್ದಾರೆ, ಹೊಡೆದಿದ್ದಾರೆ. ಹಾಗೆ ಎಲ್ಲ ಸುದ್ದಿಯಾಗಿದೆ, ಸೌಜನ್ಯನ ಕೊಂದವ ಸಿಕ್ಕಿದ ಅಂತ ಹೇಳಿ. ಅಷ್ಟೊತ್ತಿಗೆ ಜನ ಎಲ್ಲ ಅಲ್ಲಿಗೆ ರಶ್ ಆದ್ರು ಆಟೋಮೆಟಿಕ್ಲಿ. ಪೊಲೀಸರು ಬಂದು ಪೊಲೀಸರು ಅವರನ್ನು ಹೇಗಾದ್ರು ಶೋಕ್ ಮಾಡಿ ಜೀಪಲ್ಲಿ ಹಾಕಿದ್ರು. ಪೊಲೀಸ್ ವಾಹನಕ್ಕೂ ತೊಂದರೆಗಳಾಯ್ತು. ಹೇಗೂ ಪೊಲೀಸರು ಅವರನ್ನು ಕರ್ಕೊಂಡು ಹೋಗಿ, ಯಾಕಂದ್ರೆ ಒಬ್ಬ ಆರೋಪಿ ಅಂತಾದ್ರೂ ಅವನು ರಕ್ಷಿಸುವ ಹೊಣೆಗಾರಿಕೆ ಪೊಲೀಸರಿಗೆ ಇರ್ತದೆ. ಮತ್ತೆ ಅಲ್ಲಿ ಜನರನ್ನೆಲ್ಲ ಚದುರಿಸಿದ್ರು. ಹಾಗೆ ಸಂತೋಷ್ ರಾವ್ನನ್ನು ಸ್ಟೇಷನ್ಗೆ ಕರ್ಕೊಂಡು ಬಂದರು. ಯಾವಾಗ ಸೌಜನ್ಯ ಕೊಂದವನು ಸಿಕ್ಕಿದ್ದಾರೆ ಅಂತ ಹೇಳಿದಾಗ ಇಡೀ ಜನ ಬಂದು ಸ್ಟೇಷನ್ಗೆ ನುಗ್ಗಿದ್ರು. IG ಇದ್ರು, ಪ್ರತಾಪ್ ರೆಡ್ಡಿ ಸಾಹೇಬ್ರು, SP ಇದ್ರು, ASP ಇದ್ರು, ಇನ್ಸ್ಪೆಕ್ಟರ್ ಭಾಸ್ಕರ್ ರೈ ಅವರು ಬಂದಿದ್ದಾರೆ. ಮೊದಲ 2 ದಿವಸ ಭಾಸ್ಕರ್ ರೈ ಅವರು ಇರಲಿಲ್ಲ. ಮಿಸ್ಸಿಂಗ್ ಕೇಸ್ ಆದಾಗ ಭಾಸ್ಕರ್ ರೈ ಅವರು ಇರಲಿಲ್ಲ. ಮರ್ಡರ್ ಕೇಸ್ ರಿಜಿಸ್ಟರ್ ಆದಾಗ ಭಾಸ್ಕರ್ ರೈ ಅವರು ಇರಲಿಲ್ಲ. ಅದರ ಮರು ದಿವಸ ಭಾಸ್ಕರ್ ರೈ ಅವರು ಬಂದಿದ್ದಾರೆ.
ಯಾಕಂದ್ರೆ ಅವರು ಥೆಫ್ಟ್ ಕೇಸಿಗೆ ಸಂಬಂಧಪಟ್ಟ ಹಾಗೆ ಆರೋಪಿಗಳನ್ನು ಹಿಡ್ಕೊಂಡು ರಿಕವರಿಗೆ ಅಂತ ಮಧ್ಯಪ್ರದೇಶಕ್ಕೆ ಹೋಗಿದ್ರು. SP ಅವರು ಫೋನ್ ಮಾಡಿ ಅವ್ರಿಗೆ ಹೇಳಿದ್ರು ಈಗ ಆಗಿದೆ, ನೀನು ಇಮಿಡಿಯೇಟ್ ಬಾ ಅಂತ ಹೇಳಿ. ಹಾಗೆ ಆ ರಿಕವರಿಯನ್ನು ಅರ್ಧದಲ್ಲಿ ಬಿಟ್ಟು ವಾಪಸ್ ಬಂದಿರೋದು. ಇಲ್ಲಿ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಕಂಟ್ರೋಲ್ ಮಾಡೋದು ಮುಖ್ಯ. ಪ್ರಾಪರ್ಟಿ ರಿಕವರಿ ಮತ್ತೆ ಬೇಕಾದ್ರೂ ಹೋಗಿ ಮಾಡ್ಬೋದು. ಅದಕ್ಕಾಗಿ ಅವರು 12ನೇ ತಾರೀಕಿಗೆ ಬಂದಿರೋದು. ಬಂದು ಜನರನ್ನೆಲ್ಲ ಅಲ್ಲಿ ಲಾಠಿ ಚಾರ್ಜ್ ಆಯ್ತು. ಅಲ್ಲಿ ಅವರು ದಲಿತ ಸಮುದಾಯಕ್ಕೆ ಸೇರಿದವರೊಬ್ಬರ ಕಾಲು ಮುರಿಯಿತು. ಲಾಠಿ ಚಾರ್ಜ್ ಅಲ್ಲಿ ಓಡಿದಾಗ ಅವರು ತಾಲೂಕು ಪಂಚಾಯತ್ ಮೆಂಬರ್ ಏನಾಗಿದ್ರು. ಆಯ್ತಾ, ಎಷ್ಟೊತ್ತಿಗೆ ಅವನನ್ನು ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿದ್ರು. ಅವನು ಈ ಮಹೇಶೆಟ್ಟಿ ತಿಮ್ಮರೊಟ್ಟಿಗೆ ಸಂಪರ್ಕದಲ್ಲಿದ್ದವರು, ಈ ಕಾಲು ಮುರ್ಕೊಂಡವರು. ಆಗ ಪೊಲೀಸರಿಗೆ ಹೆದರಿಕೆ ಆಯ್ತು. ನಾವು ಲಾಠಿ ಚಾರ್ಜ್ ನನ್ನ ಕಾಲ ಮುರಿಕೊಂಡು ಹಾಸ್ಪಿಟ್ಲಿಗೆ ಅಡ್ಮಿಟ್ ಹಾಕಿ ಅವ ಕಂಪ್ಲೇಂಟ್ ಮಾಡಿದ್ರೆ ಸಮಸ್ಯೆ ಆಗತ್ತೆ ಅಂತ ಹೇಳಿ ಇವರು ಮಹೇಶೆಟ್ಟಿ ತಿಮ್ಮರೊಟ್ಟಿಗೆ ಹೇಳಿ ನೀವು ಒಂದು ಅವನನ್ನು ಅಲ್ಲಿಂದ ಡಿಸ್ಚಾರ್ಜ್ ಮಾಡಿ ಬೇರೆ ಎಲ್ಲಾದ್ರೂ ಪ್ರೈವೇಟಿಗೆ ಹಾಕಿ ಖರ್ಚು ಬೇಕಾದ್ರೆ ನಾವು ಕೊಡ್ತೇವೆ ಅಂತ ಹೇಳಿತ್ತು. ಬೇರೆ ಯಾವ ಕಾರಣಕ್ಕೂ ಅಲ್ಲ. ಒಟ್ಟಾರೆಯಾಗಿ ಆ ಪ್ರಕ್ಷುಬ್ಧ ಸ್ಥಿತಿ ಏನಿದೆ ಅದನ್ನು ಕಂಟ್ರೋಲ್ ಮಾಡ್ಬೇಕಿತ್ತು ಪೊಲೀಸರು. ಇಷ್ಟೊತ್ತಿಗೆ ಲಾಠಿ ಚಾರ್ಜ್ ಎಲ್ಲ ಆಗಿತ್ತು. ಆಗ ಉಪ್ಪಿನಗರ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಂತಹ ಸುದರ್ಶನ್ ಅವರೇ ಲಾಠಿ ಚಾರ್ಜ್ ಎಲ್ಲ ಮಾಡಿದ್ದು. ಹಾಗೆ ಆಗಿತ್ತು. ಇದೆಲ್ಲ ಆದ ನಂತರ ಆರೋಪಿಯನ್ನು ತೋರಿಸ್ಬೇಕಂತ ಹೇಳಿದ್ರು. ಇಡೀ ಇನ್ವೆಸ್ಟಿಗೇಷನ್ ಅಲ್ಲಿ ಮಿಸ್ಟೇಕ್ ಆದದ್ದೇ ಅದು. ಸಾರ್ವಜನಿಕರ ಒತ್ತಡದ ಪರಿಣಾಮವಾಗಿ ಪೊಲೀಸರು ಅವರನ್ನು ನಿಯಂತ್ರಣ ಮಾಡಬೇಕಾದ್ರೆ ಅವರು ಆರೋಪಿಯನ್ನು ತೋರಿಸಬೇಕಾಯ್ತು. ಇಡೀ ಇನ್ವೆಸ್ಟಿಗೇಷನ್ ಅಲ್ಲಿ ಮಿಸ್ಟೇಕ್ ಅದು. ಪೊಲೀಸರ ಮಿಸ್ಟೇಕ್ ಯಾವುದಂತ ಹೇಳುವುದು, ಮೊದಲ ಮಿಸ್ಟೇಕ್ ಆರೋಪಿಯನ್ನು ಸಾರ್ವಜನಿಕರಿಗೆ ತೋರಿಸಿದ್ರು. ಅವರು ಅಲ್ಲಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ನ ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸ್ನ ಮಾಡಿ ಮೇಲೆ ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸ್ ಇರೋದು, ಅಲ್ಲಿ ಸ್ಟೇರ್ ಕೇಸ್ ಇದೆ, ಅಲ್ಲಿಗೆ ಅವರನ್ನು ಕರ್ಕೊಂಡು ಬಂದು ತೋರಿಸಿ ಅವನು ಮತ್ತೆ ಒಳಗೆ ಕರ್ಕೊಂಡು ಹೋದ್ರು. ಎಲ್ಲರ ಫೋಟೋ ಗಿಟೋ ತೆಗೆದಿದ್ದಾರೆ. ಒಂದು ವೇಳೆ ಅವನನ್ನು ಪೊಲೀಸರು ತೋರಿಸದೇ ಇರ್ತಾ ಇದ್ರೆ, ಒಂದು ವೇಳೆ ಅವನನ್ನು ತೋರಿಸದೇ ಇರ್ತಾ ಇದ್ರೆ ಐಡೆಂಟಿಫಿಕೇಶನ್ ಪೆರೇಡ್ ಮಾಡಿಸ್ತಾ ಬೇಕಾಗಿತ್ತು. ತನಿಖೆಯಲ್ಲಿ ಅದು ಒಂದು ಭಾಗ. FIR ನಲ್ಲಿ ಒಬ್ಬ ಆರೋಪಿಯ ಹೆಸರು ಇಲ್ಲದೇ ಇದ್ದಂತ ಸಂದರ್ಭದಲ್ಲಿ ಕೆಲವೊಂದು ಮಾಹಿತಿಗಳ ಆಧಾರದಲ್ಲಿ ಪೊಲೀಸರು ಆರೋಪಿಯನ್ನು ಬಂಧಿಸಿದಂತ ಸಂದರ್ಭದಲ್ಲಿ ಆತನನ್ನು ಆ ಸಂದರ್ಭದಲ್ಲಿ ನೋಡಿದವರು ಇದ್ದಂತಹ ಸಂದರ್ಭಗಳಲ್ಲಿ ಆರೋಪಿಯ ಐಡೆಂಟಿಫಿಕೇಶನ್ ಪೆರೇಡ್ ಮಾಡಬೇಕು. ಅದು ತನಿಖೆಯ ಪ್ರಮುಖ ಘಟ್ಟ. ಒಂದು ವೇಳೆ ಐಡೆಂಟಿಫಿಕೇಶನ್ ಪೆರೇಡ್ ನಲ್ಲಿ ಭಾಗವಹಿಸಿದ್ದವರು ನ್ಯಾಯಾಲಯದಲ್ಲೂ ಆತನನ್ನು ಗುರ್ತ ಹಿಡಿದ್ರೆ ಆತನ ಮೇಲೆ ಶಿಕ್ಷೆ ಆಗುವುದಂತೂ ಶತಸಿದ್ಧ. ಐಡೆಂಟಿಫಿಕೇಶನ್ ಪೆರೇಡ್ಗೆ ಅಷ್ಟು ಮಹತ್ವ ಇದೆ. ಅದೇ ಐಡೆಂಟಿಫಿಕೇಶನ್ ಪೆರೇಡ್ ಅಂತ ಏನೋ ಹೇಳಿದ್ರೆ FIR ಅಲ್ಲಿ ಹೆಸರು ಇರಬಾರ್ದು ಆರೋಪಿಗಳು. ಆಯ್ತಾ, ಅವನು ಜೇಸಿಗೆ ಹೋಗಿರ್ತಾನೆ. ಜೇಸಿಗೆ ಹೋದಾಗ ಇವರು ತಹಶೀಲ್ದಾರಿಗೆ ಒಂದು ರಿಕ್ವೆಷನ್ ಕಳಿಸ್ತಾರೆ. ಇನ್ವೆಸ್ಟಿಗೇಷನ್ ಆಫೀಸರ್, ಇಂತಿಂತ ಪ್ರಕರಣದ ಆರೋಪಿ ಇಂತಿಂತ ಜೈಲಲ್ಲಿ ಇದ್ದಾನೆ, ಆತನನ್ನು ಆ ಸಂದರ್ಭದಲ್ಲಿ ನೋಡಿದಂತಹ ಕೆಲವು ಸಾಕ್ಷಿಗಳು ನಮ್ಮ ಹತ್ರ ಇದ್ದಾರೆ, ಅದರಿಂದ ಆ ಸಾಕ್ಷಿಗಳ ಎದುರಲ್ಲಿ ಆತನನ್ನು ಗುರುತು ಹಚ್ಚುವ ಪೆರೇಡ್ ಮಾಡಬೇಕು ಅಂತ ಹೇಳಿ ತಹಶೀಲ್ದಾರ್ಗೆ ಒಂದು ರಿಕ್ವೆಷನ್ ಕಳಿಸ್ತಾರೆ. ತಹಶೀಲ್ದಾರ್ ಅದಕ್ಕೊಂದು ಸಮಯ ಫಿಕ್ಸ್ ಮಾಡ್ತಾರೆ. ಆ ಸಮಯ ತಹಶೀಲ್ದಾರ್ ಬರ್ತಾರೆ. ಅವರನ್ನು ನೋಡಿದಂತ ಸಾಕ್ಷಿಗಳು ಈ ಪ್ರಕರಣದಲ್ಲಿ ಹರೀಶ್ ಮಡಿವಾಳ ಮತ್ತು ಗೋಪಾಲ್ ಪೂಜಾರಿ ಅವರನ್ನು ನೋಡಿ ಹೋಗ್ತಾರೆ. ಅವರನ್ನು ಕರ್ಕೊಂಡು ಬರ್ತಾರೆ ಜೈಲಿಗೆ. ಜೈಲಲ್ಲಿ ಅವನಷ್ಟೇ ಎತ್ತರದ ಬೇರೆ ಬೇರೆ ಕೈದಿಗಳು ಇರ್ತಾರೆ. ಯಾಕಂದ್ರೆ ಅದೊಂದು ಕ್ರೈಮ್ ಯೂನಿವರ್ಸಿಟಿ, ಬೇರೆ ಬೇರೆ ಇರ್ತಾರೆ. ಅದರಿಂದ ಅವನ ಸೈಜಿನ ಅವನನ್ನು ಒಟ್ಟಿಗೆ ಒಂದು 10 ಮಂದಿಯನ್ನು ಒಟ್ಟು ಅದರ ಮಧ್ಯದಲ್ಲಿ ಇವನನ್ನು ನಿಲ್ಲಿಸ್ತಾರೆ. ನಿಲ್ಲಿಸಿ ಈ ಸಾಕ್ಷಿ ನೀವು ಅವತ್ತು ನೋಡಿದ ಆರೋಪಿ ಇದರಲ್ಲಿ ಯಾರು ಅಂತ ನೋಡಿ ಅವ್ರು ಕರೆಕ್ಟ್ ಆಗಿ ಗುರ್ತ ಹಿಡಿಬೇಕು. ಅವನು ಇವನೇ, ನಾವು ಅವತ್ತು ನೋಡಿದವನು ಅಂತೇಳಿ. ಅದ ನಂತರ ಅವನ ಬಟ್ಟೆ ಚೇಂಜ್ ಮಾಡ್ತಾರೆ, ಅವನ ಹೇರ್ ಸ್ಟೈಲ್ ಚೇಂಜ್ ಮಾಡ್ತಾರೆ. ಮತ್ತೆ ಬೇರೆ 10 ಮಂದಿ ಒಟ್ಟಿಗೆ ಇವನನ್ನು ನಿಲ್ಲಿಸ್ತಾರೆ. ಪುನಮೆ ಮಾಡಬೇಕು, ಗುರುತು ಹಿಡಿಬೇಕು. ಹಾಗೆ 3 ಬಾರಿ ಒಬ್ಬ ಗುರುತು ಹಿಡಿಬೇಕು. ಇನ್ನೊಬ್ಬನು ಸಹ ಅದೇ ರೀತಿಯ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ಅದನ್ನು ತಹಶೀಲ್ದಾರರು ನೋಟ್ ಮಾಡ್ಕೊಂಡು ಅದರ ಒಂದು ವರದಿ ಕೊಡ್ತಾರೆ. ಸಾಕ್ಷಿದಾರರು ಆತನನ್ನು ಎಷ್ಟು ಬಾರಿ ಗುರುತು ಪತ್ತೆ ಹಚ್ಚಿದ್ದಾರೆ, ಅದು ಐಡೆಂಟಿಫಿಕೇಶನ್ ಪೆರೇಡ್. ಅದೇ ಸಾಕ್ಷಿದಾರರು ನ್ಯಾಯಾಲಯದಲ್ಲಿ ವಿಚಾರಣೆ ಸಂದರ್ಭದಲ್ಲಿ ಅವನನ್ನು ಗುರುತು ಹಿಡಿದ್ರೆ ಇವನೇ ಅವತ್ತು ಇದ್ದದ್ದು ಅಂತ ಹೇಳಿದ್ರೆ ಅವ ಸ್ಪಾಟ್ ಅಲ್ಲಿ ಇದ್ದದ್ದು ಎನ್ನುವುದು ಖಚಿತ ಆಗ್ತದೆ.
ಅದಕ್ಕೆ ಅವಕಾಶವೇ ಇರಲಿಲ್ಲ ಇದರಲ್ಲಿ, ಈ ಪ್ರಕರಣದಲ್ಲಿ. ಯಾಕಂತ ಹೇಳಿದ್ರೆ ಮಾಡ್ಲೇ ಇಲ್ಲ. ಯಾಕಂತ ಹೇಳಿದ್ರೆ ಆತನ ಫೋಟೋ ಗೀಟೋ ಎಲ್ಲ ಪಬ್ಲಿಷ್ ಆಗೈತೆ. ವಿಡಿಯೋದಲ್ಲಿ ಬಂದಾಯ್ತು, ಫೋಟೋದಲ್ಲಿ ಪೇಪರ್ ಅಲ್ಲಿ ಬಂದಾಯ್ತು, ಎಲ್ಲರಲ್ಲಿ ಬಂದಾಯ್ತು. ಆ ವಿಡಿಯೋವನ್ನು ನೋಡಿಕೊಂಡೇ ಶೃಂಗೇರಿಯ ಶಾರದಾ ಹೋಟೆಲ್ನ ಮಾಲೀಕರು, ಯಾಕಂದ್ರೆ ಅದಕ್ಕಿಂತ ಮೊದಲು ಅವನು ಅಲ್ಲಿ ಕೆಲಸ ಮಾಡಿದ್ದ, ನವೆಂಬರ್ ಸೆಪ್ಟೆಂಬರ್ ತಿಂಗಳ ಲಾಸ್ಟ್ ವರೆಗೆ ಅಲ್ಲಿ ಕೆಲಸ ಮಾಡಿದ್ದ. ಅವರು ಆ ಫೋಟೋವನ್ನು ನೋಡಿ ರವಿ ಅಲ್ವಾ ಇದು ಅಂತ. ನಿಮ್ಗೆ ಆಶ್ಚರ್ಯ ನೆನಪಿರ್ಬೇಕು, ಶೃಂಗೇರಿಯ ಶಾರದಾ ಹೋಟೆಲ್ನ ಮಾಲೀಕರ ಹೇಳಿದ್ರೆ ಇವ ರವಿ ಅಲ್ವಾ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಇವ ಅಲ್ಲಿ ರವಿ ಎನ್ನುವ ಹೆಸರಿನಲ್ಲಿ ಇದ್ದವನು. ಇಲ್ಲಿ ಅವನು ಸಂತೋಷ್ ರಾವ್, ಕಾರ್ಕಳ ಕುಕ್ಕುಂದರ್ನವನು. ಅವನ ತಾಯಿ PWD ಅಲ್ಲಿ ಎಂಪ್ಲಾಯ್, ತಂದೆ ರಿಟೈರ್ಡ್ ಮಾಸ್ಟ್ರು. ಆಯ್ತಾ. ಇವ ಶೃಂಗೇರಿಯ ಹೋಟ್ಲಲ್ಲಿ ಕೆಲಸ ಮಾಡಿದ್ದು ರವಿ ಎನ್ನುವ ಹೆಸರಿನಲ್ಲಿ. ಒಬ್ಬ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಿ ಬೇರೊಂದು ಹೆಸರಿನಲ್ಲಿ ಕೆಲಸ ಮಾಡ್ತಾನಂತಂದ್ರೆ ಅವನ ಮನಸ್ಥಿತಿ ಯಾವುದಾದ್ರೂ ದುಷ್ಕೃತ್ಯವನ್ನು ಮಾಡುವಂಥದ್ದು ಅಂತ. ಇಲ್ಲ, ನನಗೆ ಅವನ ಹೆಸರನ್ನು ಬದಲಾಯಿಸುವಂತ ಅವಶ್ಯಕತೆ ಇಲ್ಲ. ಹೋಗಿ ಒಂದು ಕಡೆಯಲ್ಲಿ ಗುಟ್ಟಾಗಿ ಕೆಲಸ ಮಾಡಿಕೊಂಡು ಜೀವನ ಮಾಡಬೇಕಾದ ಅನಿವಾರ್ಯತೆ ಇಲ್ಲ. ಯಾವುದೇ ವ್ಯಕ್ತಿ ಒಬ್ಬ ಗುಟ್ಟಾಗಿ ನೋಡ್ತಂದ್ರೆ ಅವನು ಯಾವುದಾದ್ರೂ ಒಂದು ಅಪರಾಧ ಪ್ರಕರಣದಲ್ಲಿ ಒಳಗೊಂಡವನು ಮಾತ್ರ. ನೀವು ಪೊಲೀಸ್ ದಾಖಲೆಗಳನ್ನ ನೋಡ್ತೀನಿ, ಯಾನೆ 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 ಅಂತ ಇರ್ತದೆ. ರವಿ ಯಾನೆ, ತಿಮರೋಡಿ ಯಾನೆ, ಮಹೇಶನ ಹೆಸರು ಸಹ ಹಾಗೆ ಇದೆ. ಮಹೇಶ್ ಶೆಟ್ಟಿ ಯಾನೆ ರವಿ ಅಂತ ಇರೋದು. ಹೌದು, ರವಿ ಮಹೇಶ್ ಶೆಟ್ಟಿ ಹೆಸರು ರವಿಯೇ. ಶೃಂಗೇರಿಯ ಶಾರದಾ ಹೋಟ್ಲಲ್ಲಿ ಸಂತೋಷ್ ರಾವ್ ಸಹ ಇದ್ದದ್ದು ರವಿ ಎನ್ನುವ ಹೆಸರಿನಲ್ಲಿ. ಅದಕ್ಕೆ ಪೂರಕ ಅಂತ ನಾನು ಹೇಳ್ತಾ ಇಲ್ಲ, ಹೆಸರು ಅದೇ ಅಂತ. ಹಾಗೆ ಆಗಿದೆ. ಅದ ನಂತರ ಇವ ಜೈಲಿಗೆ ಹೋಗಿದ್ದಾನೆ. ಸಿಒಡಿ ಪೊಲೀಸರು, ಸಿಒಡಿಗೆ ತನಿಖೆ ಆಗಿದೆ. DSP ರುದ್ರಮುನಿ ಬಂದು ತನಿಖೆ ಮಾಡಿದ್ರು. ಸಿಒಡಿ ತನಿಖೆ ಅಂತ ಹೇಳಿದ್ರೆ ನಿಮ್ಗೆ ಪೊಲೀಸ್ ತನಿಖೆ ಮಾಡಿದ ರೀತಿ ಅಲ್ಲ. ಸಿಒಡಿ ತನಿಖೆ ಅಂತ ಹೇಳಿದ್ರೆ ಎಲ್ಲರಿಗೂ ನೋಟಿಸ್ ಕೊಟ್ಟೆ ಅವ್ರು ಕಳಿಸ್ಬೇಕು. ಅವ್ರ ಹತ್ರ ಬೇರೆ ಸಾಕ್ಷಿಗಳಿದೆ ಅಂತ ಕೇಳ್ಬೇಕು. ಎಲ್ಲ ಅವ್ರು ಮಾಡಿದ್ದಾರೆ, ಮಾಡ್ಲಿಲ್ಲ ಅಂತಲ್ಲ. ತಿಮ್ಮನೋಡಿ ಅವರಿಗೂ ಕೇಳಿದ್ದಾರೆ, ಸೌಜನ್ಯರ ಮನೆಯವರಿಗೂ ಕೇಳಿದ್ದಾರೆ, ಎಲ್ಲರೂ ಕೇಳಿದ್ದಾರೆ. ತಿಮ್ಮನೋಡಿ ಅವರು ಬರಲಿಲ್ಲ. ಸೌಜನ್ಯ ತಾಯಿ ಬಂದಿದ್ದಾರೆ, ಕುಸುಮಾವತಿಯವರು ಬಂದಿದ್ದಾರೆ. ಬಂದು ಈ 3 ಹೆಸರನ್ನು, 4 ಮಂದಿ ಹೆಸರನ್ನು ಹೇಳಿದ್ದಾರೆ. ಅದು ನಿಶ್ಚಲ್ ಜೈನ್, ಮಲ್ಲಿಕ್ ಜೈನ್, ಧೀರಜ್ ಕೆಲ್ಲಾ, ಉದಯ್ ಜೈನ್. ಆದ್ರಿಂದ ಪೊಲೀಸರು ಅವರನ್ನು ತನಿಖೆಗೆ ಒಳಪಡಿಸಿದ್ದಾರೆ. ಆಗ ಅವರು ಆ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿದ್ದದ್ದು ಅವರ ಮೊಬೈಲ್ ಟವರ್ ಲೊಕೇಶನ್ ಅದೆಲ್ಲ ಗೊತ್ತಾಗಿದೆ. ಮತ್ತೆ ಅವ್ರು ಹೇಳಿದ್ದನ್ನು ಸಿಒಡಿ ಪೊಲೀಸರು ಕ್ರಾಸ್ ವೆರಿಫಿಕೇಶನ್ ಮಾಡಿದ್ದಾರೆ. ಉದಯ್ ಜೈನ್ ಆ ಸಂದರ್ಭದಲ್ಲಿ ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ ಯಕ್ಷಗಾನ ಬಯಲಾಟವೋ ತಾಳಮದ್ದಲೆ ಏನೋ ಅಲ್ಲಿ ಇದ್ದದನ್ನು ನೋಡಿದವರಿದ್ದಾರೆ, ಅವ್ರನ್ನ ಮಾತಾಡಿದವರಿದ್ದಾರೆ. ಅವ್ರ ಹತ್ರ ಕೇಳಿದಾಗ ಅವರು ಹೇಳಿದ್ದಾರೆ 9 ಗಂಟೆ ರಾತ್ರಿ ನಮ್ಮೊಟ್ಟಿಗೆ ಇದ್ದ ಅಂತ ಹೇಳಿ. ನಿಮ್ಗೆ ಇರುವುದು ಬೇಕಿರುವುದೇನು ಆ 4 ಗಂಟೆಯಿಂದ 4:15 ಇದು ಟೈಮ್ ಆಫ್ ಇನ್ಸಿಡೆಂಟ್. ಆ ಸಂದರ್ಭದಲ್ಲಿ ಇವರೆಲ್ಲಿದ್ದಾರೆ ಅಂತ ಹೇಳಿ. ಮತ್ತೆ ಧೀರಜ್ ಕೆಲ್ಲನ್ನ ಮಲ್ಲಿಕ್ ಜೈನ್ ಏನು ಅವನ ಹೆಂಡತಿದು ಸೀಮಂತದ ಸಂದರ್ಭ ಇನ್ವಿಟೇಷನ್ ಕೊಡ್ಲಿಕ್ಕೆ ಅಂತ ಹೇಳಿ ಬೆಳ್ತಂಗಡಿಯಲ್ಲೆಲ್ಲ ಇದ್ರು. ಅದನ್ನು ಕ್ರಾಸ್ ವೆರಿಫಿಕೇಶನ್ ಮಾಡಿದ್ದಾರೆ, ಹೌದು ಅಂತ ಆಗಿದೆ. ಮತ್ತೊಬ್ಬ 60 ಕಿಲೋಮೀಟರ್ ದೂರದಲ್ಲಿದ್ರು, ಅದನ್ನು ಕ್ರಾಸ್ ವೆರಿಫಿಕೇಶನ್ ಮಾಡಿದ್ರು ಪೊಲೀಸರು. ಯಾವುದನ್ನು ಹೇಳಿಕೆ ಪಡೆದು ಬಿಟ್ಟಿಲ್ಲ, ಯಾವುದನ್ನು ನಂಬುವುದು ಸಹ ಇಲ್ಲ. ಅವರು ಯಾವತ್ತು ಸಂಶಯದ ದೃಷ್ಟಿಯಿಂದಲೇ ನೋಡುವಂಥದ್ದು. ಹಾಗೆ ಅದನ್ನೆಲ್ಲ ಮಾಡಿದ್ದಾರೆ. ಅದರಿಂದ ಇವರು ಯಾರು 3 ಮಂದಿ ಇರಲಿಲ್ಲ ಅಂತ ಹೇಳಿ. ಮತ್ತೆ ನಿಶ್ಚಯ ಜೈನ್ ಊರಲ್ಲೇ ಇರಲಿಲ್ಲ, ಅದು ಸ್ಪಷ್ಟ ಆಗಿತ್ತು ಅವರಿಗೆ. ಆದ್ರಿಂದಾಗಿ ಆ ವಿಚಾರವನ್ನು ಕುಸುಮಾವತಿ ಅವರು ಏನು ಹೇಳಿದ್ದಾರೆ ಅದನ್ನು ಅವರು ನಂಬಲಿಲ್ಲ. ತನಿಖೆ ಮಾಡಿದ್ದಾರೆ, ನಂಬಲಿಲ್ಲ ಅಷ್ಟೇ. ಆದ್ರೆ ಅವ್ರದ್ದೆಲ್ಲ ಸ್ಟೇಟ್ಮೆಂಟ್ ಮಾಡ್ಕೊಂಡಿದ್ದಾರೆ, ಲಭ್ಯ ಇದ್ದವರದ್ದು ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ. ಅದರ ನಂತರ ಇವರು 1 ವರ್ಷದ ನಂತರ ಅವರ ಹೆಸರನ್ನು ಬಹಿರಂಗಪಡಿಸಿರುವುದು. ಅವರ ಹೆಸರನ್ನು ಬಹಿರಂಗಪಡಿಸುವುದು ಅದರ ನಂತರ. ಅದಕ್ಕೆ ನಿಶ್ಚಯ ಜೈನ ಬಗ್ಗೆ ಮಾತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಕ್ಲಾರಿಫಿಕೇಶನ್ ಕೊಟ್ಟರು. ಅವರ ಕುಟುಂಬಕ್ಕೆ ಸೇರಿದಂತೆ ಮತ್ತೆ 3 ಅವರು, ಒಬ್ರು ರಿಕ್ಷಾ ಡ್ರೈವರ್ ಅಲ್ಲಿ, ಇನ್ನಿಬ್ಬರು ಅವರ ಸಂಸ್ಥೆಯಲ್ಲಿ ಕೆಲಸ ಮಾಡುವವರು. ಅವರ ಬಗ್ಗೆ ಅವರು ಯಾವುದೇ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಅವರ ತಮ್ಮನ ಮಗ ಅಂತ ಹೇಳಿದಕ್ಕೆ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅದು ದಾಖಲೆಗಳನ್ನು ಕೊಟ್ಟಿದ್ದಾರೆ, ವೀಸಾ ಕೊಟ್ಟಿದ್ದಾರೆ, ಟ್ರಾವೆಲ್
ಹಿಸ್ಟ್ರಿ ಕೊಟ್ಟಿದ್ದಾರೆ, ಅಲ್ಲಿ ನ್ಯೂಯಾರ್ಕ್ ಅಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ ID ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಅದರಿಂದಾಗಿ ಅದು ಇದೇನು ಗೊತ್ತಾಗಿಲ್ಲ. ಅದರಿಂದಾಗಿ ತನಿಖೆ ಆಗಿದೆ. COD ಅವರು ಚಾರ್ಜ್ ಶೀಟ್ ಆದ ಮೇಲೆ ಆ ಕೇಸು 2014ರಲ್ಲಿ CBIಗೆ ಹೋಯ್ತು. ಚಾರ್ಜ್ ಶೀಟೆಡ್ ಕೇಸು ಅದ ನಂತರ ಅದು CBIಗೆ ಹೋಗಿ, CBIಗೆ ಹೋಗ್ಲಿಕ್ಕೆ ಧರ್ಮಸ್ಥಳ ಹೆಗಡೆ ಅವರೇ ಒಂದು ಲೆಟರ್ ಬಂದದ್ದು. ಇವರು ಪ್ರತಿಭಟನೆಗೆ ಧೋರಣೆ ಮಾಡಿದ್ರಲ್ಲ, ಆ ಕಾರಣಕ್ಕಾಗಿ ಅವರು ಉನ್ನತ ತನಿಖೆ ಆಗಲಿ ಅಂತ ಹೇಳಿ ಅವರು ಲೆಟರ್ ಬರೆದಿದ್ದಾರೆ. ಸರ್ಕಾರ ಅದನ್ನು CBIಗೆ ಕೊಟ್ಟಿದ್ದು. ಅದರ ನಂತರ CBIನವರು ಬಂದರು, COD ಅವರು ತನಿಖೆ ಮಾಡಿದ್ದ ರೀತಿಯಲ್ಲಿ ಪುನಃ ಅವರು ತನಿಖೆ ಮಾಡಿದರು. ಎಲ್ಲವನ್ನು ಅವರು ಪುನಃ ಕ್ರಾಸ್ ವೆರಿಫಿಕೇಶನ್ ಮಾಡಿದರು. ಅವರು ಪೂರಕ ಚಾರ್ಜ್ ಶೀಟ್ ಸಲ್ಲಿಸಿದರು 2014ರಲ್ಲಿ. ಅಲ್ಲಿಗೆ ಕೇಸು ನ್ಯಾಯಾಲಯದ ಅಂಗಳಕ್ಕೆ ಹೋಯಿತು. ಸಂತೋಷ್ ರಾವ್ ಮಂಗಳೂರು ಜೈಲಲ್ಲಿದ್ದವನು ಪರಪ್ಪನಗರ ಜೈಲಿಗೆ ಶಿಫ್ಟ್ ಆದ CODಗೆ ಹೋದ ಮೇಲೆ, CBIಗೆ ಹೋದ ಮೇಲೆ. ಯಾಕಂದ್ರೆ CBIನವರು ಬೆಂಗಳೂರಿನ CBI ನ್ಯಾಯಾಲಯದಲ್ಲಿ FIR ಮಾಡಿದ್ದಾರೆ. ಯಾವುದೇ ಕೇಸು CBIಗೆ ಹೋದ ಕೂಡಲೇ ಅವರು CBIಗೆ ಇಲ್ಲಿ ಬೆಂಗಳೂರಿನಲ್ಲಿ ಸ್ಪೆಷಲ್ ಕೋರ್ಟ್ ಇರೋದು CBI ಕೋರ್ಟ್, ಅಲ್ಲಿ ಅವರು FIR ದಾಖಲು ಮಾಡಬೇಕು. ಅದರ ನಂತರ ಅವರು ತನಿಖೆ ಈ ಕೇಸ್ ಫೈಲನ್ನು ಅವರು ತಗೊಂಡು ಈ ಕೇಸ್ ಫೈಲನ್ನು ವೆರಿಫೈ ಮಾಡಿ ಅದಕ್ಕೆ ಪೂರಕ ಸಾಕ್ಷಿಗಳು ಏನಿದೆ, ಸಾಕ್ಷ್ಯಗಳು ಏನಿದೆ ಅದೆಲ್ಲ ಕ್ರೋಢೀಕರಿಸಿಕೊಂಡು ಮತ್ತೊಂದು ಪೂರಕ ಆರೋಪ ಪಟ್ಟಿಯನ್ನು ಸಲ್ಲಿಸ್ತಾರೆ. ಹಾಗೆ 2014ರಲ್ಲಿ ಅವರು ಆರೋಪ ಪಟ್ಟಿಯನ್ನು ಸಲ್ಲಿಸಿದ್ದಾರೆ. ಸಂತೋಷ್ ರಾವ್ ಮೂರು ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು, ಪೊಲೀಸು, COD, CBI, ಮೂರಲ್ಲಿ ಸಂತೋಷ್ ರಾವೇ ಆರೋಪಿ. ಆಯ್ತಾ? ಸಂತೋಷ್ ರಾವನ್ನು ಅವನೇ ಆರೋಪಿ ಅಂತ ಹೇಳಿ ಪೊಲೀಸರು ಹೇಗೆ ಕನ್ಫರ್ಮ್ ಮಾಡ್ಕೊಂಡು ಅಂತಂದ್ರೆ ಅವನ ಮೈ ಮೇಲಿದ್ದ ಗಾಯಗಳು. ಆ ಗಾಯಗಳಲ್ಲಿ ಐಟಮ್ ನಂಬರ್ 11ನೇ ಗಾಯ ಆತನ ಮರ್ಮಾಂಗದ ಮೇಲೆ ಆಗಿರುವಂಥದ್ದು. ಅದು ಆಕೆಯನ್ನು ಬಲಾತ್ಕಾರ ಮಾಡುವಂತಹ ಸಂದರ್ಭದಲ್ಲಿ ಆತನ ಮರ್ಮಾಂಗದಲ್ಲಿ ಗಾಯ ಆಗಿರೋದು. ಅದನ್ನು ಡಾಕ್ಟರ್ ಮಹಾಬಲೇಶ್ ಶೆಟ್ಟಿ, ಕೇಸಗಡೆ ಮೆಡಿಕಲ್ ಕಾಲೇಜ್ ಇದ್ದು ಫಾರೆನ್ಸಿಕ್ ಸ್ಪೆಷಲಿಸ್ಟ್, ಅವರು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಮತ್ತು ಅವನ ಮೈ ಮೇಲಿದ್ದ ಅಷ್ಟು ಗಾಯಗಳ ಯಾವ ಯಾವ ಟೈಮಲ್ಲಿ ಆದ ಗಾಯಗಳು ಅಂತ ವಿಭಾಗ ಮಾಡಿದ್ದಾರೆ. ಅದರಿಂದ ಅದು ಆ ಗಾಯ ಆ ಟೈಮಿಗೆ ಅಂದ್ರೆ 4ರಿಂದ 4:15 ಹೊತ್ತಿಗೆ ಅದು ಟ್ಯಾಲಿ ಆಗ್ತಾ ಇತ್ತು. ಅದೇ ಅವನೇ ಮಾಡಿದ್ದು ಅಂತೇಳಿ ಅವರು ತೋರಿಸೋದು. ಮತ್ತೆ ಅವನಿಗೆ ಹೆಮೋಸಿಸ್ ಅಂತೇಳಿ ಒಂದು ಕಾಯಿಲೆ ಇತ್ತು, ಆದ್ರಿಂದಾಗಿ ಅವನು ಉದ್ರೇಕ ಆಗ್ತಾ ಇದ್ದ, ಇದೆಲ್ಲ ಸಮಸ್ಯೆಗಳು ಇತ್ತು. ಅದರಿಂದಾಗಿ ಅವನೇ ಮಾಡಿದ್ದು ಅಂತ ಹೇಳಿ CBIನ ಇದು ಸೈಕ್ರೆಟಿಸ್ಟ್ ಒಬ್ರು ಇದ್ದಾರೆ, ಡಾಕ್ಟರ್ ರೂಪಾಲ್ ಅಂತ ಹೇಳಿ. ಅವರು ಕೋರ್ಟ್ನಿಂದ ಪರ್ಮಿಷನ್ ತಗೊಂಡು ಮಂಗಳೂರು ಜೈಲಲ್ಲಿದ್ದ ಸಂತೋಷ್ ರಾವ್ನನ್ನು ಇಂಟ್ರೋಗೇಷನ್ ಮಾಡಿದ್ದಾರೆ. ಆಗ ಅವರು ಅದರಲ್ಲಿ ಒಂದು ರಿಪೋರ್ಟ್ ಕೊಡ್ತಾರೆ. ಅವನು ಬೇರೆ ಎಲ್ಲ ವಿಚಾರಗಳನ್ನು ಮುಕ್ತವಾಗಿ ಮಾತಾಡ್ತಾನೆ. ಆ ಒಂದು ವಿಚಾರವನ್ನು, ಅವಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ವಿಚಾರವನ್ನು ಮಾತ್ರ ಅವನು ಮಾನಸಿಕವಾಗಿ ಅವನು ಉದ್ವೇಗಕ್ಕೆ ಒಳಗಾಗುತ್ತಾನೆ. ಅದರಿಂದ ಆ ಘಟನೆಯಲ್ಲಿ ಅವನು ನೇರವಾಗಿ ಭಾಗಿಯಾಗಿದ್ದಾನೆ ಅಂತೇಳಿ ಅವರು ಸೈಕಲಾಜಿಕಲ್ ಅಸೆಸ್ಮೆಂಟ್ ಅಂತ ಒಂದಿದೆ, ಆ ರೀತಿಯಾಗಿ ಅದನ್ನು ಹೇಳಿದ್ದಾರೆ. ಅದರಿಂದಾಗಿ ಅದರಲ್ಲಿ ಏನು ಡೌಟ್ ಇಲ್ಲ. 14ರವರೆಗೆ ಇದು ಈ ರೀತಿಯಾಗಿತ್ತು. ಆಗ ಈ ಮಹೇಶ್ ತಿಮ್ಮರೋಡಿ ಅಂಡ್ ಅವರ ತಂಡ ಮಾಡಿದ್ರು, ಈ ಪ್ರಕರಣ ಇನ್ನು ಏನೋ ಮಾಡಿದ್ರು ಧರ್ಮಸ್ಥಳದವರ ತಲೆಗೆ ಕಟ್ಟಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಇದನ್ನು ಹೇಗೆ ಕಟ್ಟುವುದು ಅಂತ ಆಲೋಚನೆ ಮಾಡಿದಾಗ ಇದಕ್ಕೆ ಒಂದೇ ಒಂದು ದಾರಿ ಏನಂತ ಹೇಳಿದರೆ ಸಂತೋಷ್ ರಾವ್ನನ್ನು ಬಿಡಿಸುವುದು. ಯಾಕಂದ್ರೆ ಇವರ ಕೈಯಲ್ಲಿ ಕುಸುಮಾವತಿ ಅವರು ಬಂದಿದ್ದಾರೆ, ವಿಕ್ಟಿಮ್ ಫ್ಯಾಮಿಲಿ, ಕುಸುಮಾವತಿ, ಚಂದ್ರಪ್ಪಗೌಡ, ಪುರಂದರಗೌಡ, ವಿಠಲಗೌಡ, ಇದೆಲ್ಲ ವಿಕ್ಟಿಮ್ ಫ್ಯಾಮಿಲಿ, ಇವರ ಜೊತೆಗೆ ಇದ್ದಾರೆ. ಈ ಕೂಟ ಏನು ಮಾಡಿತ್ತು ಅಂತ ಹೇಳಿದ್ರೆ ಸಂತೋಷ್ ರಾವ್ನನ್ನು ನ್ಯಾಯಾಲಯದಿಂದ ಎಕ್ವಿಟ್ ಮಾಡಿಸಿದರೆ ಈ ಪ್ರಕರಣವನ್ನು ಮತ್ತೆ ಧರ್ಮಸ್ಥಳದವರ ತಲೆಗೆ ಕಟ್ಟಬಹುದು ಎನ್ನುವಂತ ಆಲೋಚನೆ ಮಾಡಿತ್ತು. ಹೇಗೂ ವಿಕ್ಟಿಮ್ ಫ್ಯಾಮಿಲಿ ಅಂದ್ರೆ ಸೌಜನ್ಯ ಮನೆಯವರು ಹೇಗೂ ಇವರ ಸಂಪರ್ಕದಲ್ಲಿದ್ದರು. ಆದ್ರಿಂದಾಗಿ ಇವರು ಆ ಸಾಕ್ಷಿದಾರರೆಲ್ಲ ಮಾತಾಡಿಸಿ ಇವರ ವಕೀಲರು, ಪ್ರಾಸಿಕ್ಯೂಷನ್ ವಕೀಲರು ಎಲ್ಲರೂ ಟೈ ಅಪ್ ಆಗಿ
ನ್ಯಾಯಾಲಯದಲ್ಲಿ ಸಾಕ್ಷಿಗಳು ಹಾಸ್ಟೆಲ್ ಆಯಿತು. 16 ಮಂದಿ ಸಾಕ್ಷಿಗಳು ಹೇಳಿದ ಸಂದರ್ಭದಲ್ಲಿ ಸಂತೋಷ್ ರಾವ್ ಆ ಪ್ರಕರಣದಲ್ಲಿ ಇಲ್ಲ ಎನ್ನುವಂತ ವಾದವನ್ನು ಮುಂದಿಟ್ಟುಕೊಂಡು ಆತನ ಬೇಲ್ ಅಪ್ಲಿಕೇಶನ್ ಹಾಕಿದ್ರು. ಅವನನ್ನು ಹೇಗಾದ್ರೂ ಬಿಡಿಸ್ಬೇಕು ಅಂತ ಹೇಳಿ ನ್ಯಾಯಾಲಯ ಆತನ ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿತ್ತು. ಮತ್ತೆ ಹೈಕೋರ್ಟ್ಗೆ ಹೋದಾಗ ಹೈಕೋರ್ಟ್ ಅಲ್ಲಿ ಆತನಿಗೆ ಬೇಲ್ ಆಯ್ತು. ಆತಾಗ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದ. ಸುಮಾರು 1 ವರ್ಷಗಳ ಕಾಲ ಅಂದ್ರೆ 2018ರವರೆಗೆ ಆತ ಜಾಮೀನು ಆಗಿ ನ್ಯಾಯಾಲಯಕ್ಕೆ ಶ್ಯೂರಿಟಿ ಕೊಡದೆ ಇದ್ದುದರಿಂದ ಆತ ಜೈಲೊಳಗೆ ಇದ್ದ. 2018ರಲ್ಲಿ ಪುನಃ ಆತನಿಗೆ ಶ್ಯೂರಿಟಿ ಕೊಟ್ಟು ಆತನನ್ನು ಹೊರಗೆ. ಅದು ಶ್ಯೂರಿಟಿ ಕೊಟ್ಟವರು ಅವ್ರು ಸಾತನೂರ್ನ ಒಬ್ಬ ವ್ಯಕ್ತಿಗೆ ಒಂದು 50,000 ರೂಪಾಯಿಯನ್ನು ಪೇಮೆಂಟ್ ಮಾಡಿ ಶ್ಯೂರಿಟಿ ಕೊಟ್ಟ. ನೋಡಿ, ಇದರಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು. ಸಂತೋಷ್ ರಾವ್ನ ತಾಯಿ PWD ಎಂಪ್ಲಾಯ್, ಸಂತೋಷ್ ರಾವ್ ತಂದೆ ಸುಧಾಕರ್ ರಾವ್ ರಿಟೈರ್ಡ್ ಮಾಸ್ಟರ್, ಸಂತೋಷ್ ರಾವ್ನ ಸಹೋದರರು ಇಬ್ರು, ಅವರು PWD ಕಾಂಟ್ರಾಕ್ಟರ್. ಯಾರೂ ಜಾಮೀನಿಗೆ ಮುಂದೆ ಬರಲಿಲ್ಲ. ಅಂದ್ರೆ ಸಾಮಾನ್ಯ ಫ್ಯಾಮಿಲಿ ಅಂತ ಅಲ್ಲ, ಅವರು ಸಾಮಾನ್ಯ ಫ್ಯಾಮಿಲಿ ಅಲ್ಲ, ಜಾಮೀನು ಕೊಡುವಂತಹ ತಾಕತ್ತು ಇರುವಂತಹ ಫ್ಯಾಮಿಲಿ. ಯಾಕಂತ ಹೇಳಿದ್ರೆ ಅವನ ತಾಯಿಯ ಪೇ ಸ್ಲಿಪ್ ಅನ್ನು ಕೊಟ್ಟು ಕೋರ್ಟ್ ಜಾಮೀನು ಕೊಡ್ತದೆ, RTC ಕೊಡ್ಬೇಕಂತ. ಸಂತೋಷ್ ಅವರ ತಂದೆಯ ರಿಟೈರ್ಮೆಂಟ್ ಇದು ಪೇ ಸ್ಲಿಪ್ ಇದೆ, ಅವರಿಗೆ ಪೆನ್ಷನ್ ಬರ್ತಾ ಇದೆ, ಆ ಸ್ಲಿಪ್ ಕೊಟ್ಟರು ಸಾಕಾಗ್ತದೆ. ಅಣ್ಣನ ಹೆಸರಲ್ಲಿ RTC ಇರ್ಬೋದು, ಅದನ್ನು ಕೊಡ್ಬೋದಿತ್ತು, ಯಾರು ಕೊಡ್ಲಿಲ್ಲ. ಇವರು ಪೇಮೆಂಟ್ ಕೊಟ್ಟು ಒಬ್ಬ ಶ್ಯೂರಿಟಿಯನ್ನು ರೆಡಿ ಮಾಡಿ ಅವನು, ಅಂದ್ರೆ ಅದನ್ನು ರೆಡಿ ಮಾಡಿರುವಂತದ್ದು ಕೂಡ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು. ಅದನ್ನು ಸ್ಪಷ್ಟವಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹೇಳಿದ್ದಾರೆ. ಸಂತೋಷ್ ಅವನು ನಾವು ಬಿಡಿಸಿದ್ದೇ ನಾವು. ವಿಠಲ ಗೌಡ್ರೆ ಹೇಳಿದ್ದಾರೆ, ನಾವು ವಕೀಲರಿಗೆ ಬಾಕಿಯವರಿಗೆಲ್ಲ ಅಂತ ಹೇಳಿ ನಾವು 1 ಕೋಟಿ ಖರ್ಚು ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಅದರಿಂದಾಗಿ ಸಂತೋಷ್ ರಾವ್ ಅದರಲ್ಲಿ ಜಾಮೀನಿನ ಮೇಲೆ ಬಿಡುಗಡೆ ಆದ ನಂತರ ಪುನಃ 2021ರಲ್ಲಿ ಪುನಃ ಟ್ರಯಲ್ ಸ್ಟಾರ್ಟ್ ಆಯಿತು. ಉಳಿದ ಸಾಕ್ಷಿಗಳ ವಿಚಾರಣೆ ಸ್ಟಾರ್ಟ್ ಆಯಿತು. ಆ ಸಾಕ್ಷಿಗಳೆಲ್ಲ ಟೆಕ್ನಿಕಲ್ ಗ್ರೌಂಡ್ ಅಲ್ಲಿ ಇರುವಂತಹ ಸಾಕ್ಷಿಗಳು, ಸರ್ಕಾರಿ ಅಧಿಕಾರಿಗಳು, ಅಂದ್ರೆ ತನಿಖೆ ಮಾಡಿದಂತ CBI ಅಧಿಕಾರಿಗಳು, COD ಅಧಿಕಾರಿಗಳು, ಪೊಲೀಸ್ ಅಧಿಕಾರಿ. ಅದರಲ್ಲಿ ಮತ್ತೊಂದು ನೀವು ಅಂಶ ಗಮನಿಸಬೇಕು. ಈ ನ್ಯಾಯಾಲಯದಲ್ಲಿ ವಿಚಾರಣೆ ಆಗುವಾಗ ಸಾಕ್ಷಿದಾರರಿಗೆ ಒಂದು ಪ್ರೈಮ್ ಕ್ವಶನ್ ಅಂತ ಕೇಳ್ತಾರೆ. ಪ್ರೈಮ್ ಕ್ವಶನಿಗೆ ಮುಖ್ಯ ಪ್ರಶ್ನೆ ಅಂತ ಪಾಟಿಸವಾಲ ಹಾಕುವುದು. ಅದಕ್ಕೆ ಸಾಕ್ಷಿದಾರ ಒಂದು ಹೌದು ಇಲ್ಲ ಎರಡೇ ಆಪ್ಷನ್ ಇರೋದು. ಆದ್ರಿಂದಾಗಿ ಅಲ್ಲಿ ಪ್ರಕೃತಿ ಚಿಕಿತ್ಸಾ ಕೇಂದ್ರದ ವಾಚ್ಮ್ಯಾನ್ ಹತ್ರ ಕೇಳ್ತಾರೆ, ಪ್ರಕೃತಿ ಚಿಕಿತ್ಸಾ CCTV ಇದೆಯಾ ಅಂತ. ಅವ ಹೇಳ್ತಾನೆ ಇದೆ ಅಂತೇಳಿ. ಇದು ಕೇಳೋದು ಯಾವ ಇಸ್ವಿಯಲ್ಲಿ? 2021ರಲ್ಲಿ. ಇವರು ಕೇಳುವುದು ಆ ಟೈಮಲ್ಲಿ CCTV ಉಂಟಾ ಇಲ್ವಾ ಅಂತ ಕೇಳುದು. ಇವರು ಅದನ್ನು ಕನೆಕ್ಟ್ ಮಾಡುದು 2012ಕ್ಕೆ, ಅಂದರೆ ಅವತ್ತು ಇತ್ತು ಅಂತ. ಆಯ್ತಾ? ಅದನ್ನು ಅವನು ಕ್ರಾಸ್ ಮಾಡುವುದಿಲ್ಲ. ಯಾರು ಅದನ್ನು ಪ್ರಾಸಿಕ್ಯೂಷನ್ ವಕೀಲರು ನ್ಯಾಯಾಲಯದ ಗಮನಕ್ಕೆ ತರಬೇಕಿತ್ತು. ಈಗ ಅಲ್ಲಿ CC ಕ್ಯಾಮೆರಾ ಇದೆ. ಅಂದ್ರೆ ಈ ಘಟನೆ ನಡೆದದ್ದು 2012ರಂದು. ಆದರೆ ಆ ಸಂದರ್ಭದಲ್ಲಿ ಅಲ್ಲಿ CC ಕ್ಯಾಮೆರಾ ಇತ್ತ ಇಲ್ವಾ ಅಂತ ಕೇಳ್ಬೇಕು ಅಂತ ಹೇಳಿ. ಆಗ ಅವ ಹೇಳ್ತಾ ಇದ್ದ ಇಲ್ಲ ಇರ್ಲಿಲ್ಲ ಅಂತ ಹೇಳಿ. ಯಾಕಂದ್ರೆ 2014ರಲ್ಲಿ ಪೊಲೀಸರು ಧರ್ಮಸ್ಥಳ ಸಂಸ್ಥೆಗೆ ನೋಟಿಸ್ ಕೊಟ್ಟ ಮೇಲೆ ಅಲ್ಲಿ CC ಕ್ಯಾಮೆರಾವನ್ನು ಇನ್ಸ್ಟಾಲ್ ಮಾಡಿದ್ರು. 2012ರಲ್ಲಿ CC ಕ್ಯಾಮೆರಾ ಇರಲಿಲ್ಲ. ತದನಂತರ ಈ ಪ್ರಕರಣದ ಮೊದಲ ತನಿಖಾಧಿಕಾರಿ ಯೋಗೀಶ್ ಕೇವಲ 2 ದಿವಸ ಅವರು ತನಿಖಾಧಿಕಾರಿಯಾಗಿದ್ದರು. ಕೇವಲ 2 ದಿವಸ. ಅಂದ್ರೆ ನಂತರ ಇನ್ಸ್ಪೆಕ್ಟರ್ ಬಂದ್ರಲ್ಲ, ಭಾಸ್ಕರ್ ರಾಯ್ ಅವರು ಬಂದರು. ಕೇಸು ದಾಖಲಾದ ದಿವಸ ಅವರು ಸಬ್ ಇನ್ಸ್ಪೆಕ್ಟರ್. ಕೇಸು ದಾಖಲು ಮಾಡಿರುವುದು ಐತು ನಾಯ್ಕ ಅವರು, ಠಾಣಾ ಚಾರ್ಜ್ ಅಲ್ಲಿ ಇದ್ದವರು. ಅದರ ಮರು ದಿವಸ ಸ್ಪಾಟ್ ಮಾಜರ್ ಮಾಡಿದ್ದು ಅವರು, ಬಾಡಿ
ಇನ್ಕ್ವೆಸ್ಟ್ ಮಾಡಿದವರು ಎಲ್ಲವೂ ಅವರೇ ಮಾಡಿದ್ದು. ಯಾರು? ಯೋಗೀಶ್ ಅವರು. ಯೋಗೇಶ್. 12ನೇ ತಾರೀಕಿಗೆ ಭಾಸ್ಕರ್ ರಾಯ್ ಅವರು ಬಂದಿದ್ದಾರೆ. ಹೌದು. 11ಕ್ಕೆ ಭಾಸ್ಕರ್ ರಾಯ್ ಅವರು ಬಂದಿದ್ದಾರೆ. ಹೌದು. ಅವರು ಕೇಸನ್ನು ಇನ್ವೆಸ್ಟಿಗೇಷನ್ ಅವರು ತಗೊಂಡಿದ್ದಾರೆ. ಹೌದು. ಆಯ್ತಾ? ಯೋಗೀಶ್ ಅವ್ರ ಕೇಳ್ತಾರೆ, ನೀವು ಸಿಸಿ ಕ್ಯಾಮರಾದ ಫೂಟೇಜ್ ಅನ್ನು ಕಲೆಕ್ಟ್ ಮಾಡಿದ್ದೀರಾ ಇಲ್ವಾ ಅಂತ ಹೇಳಿ. ಅದಕ್ಕೆ ಆನ್ಸರ್ ಎರಡೇ, ಒಂದು ಮಾಡಿದ್ದೇನೆ ಇಲ್ಲದ್ರೆ ಇಲ್ಲ. ಇಲ್ಲ. ಅವ್ರು ಹೇಳಿದ್ರೆ ಇಲ್ಲ ಅಂತ ಹೇಳಿ. ಅದನ್ನು ಅವರು ಆರ್ಗ್ಯುಮೆಂಟ್ ಅಲ್ಲಿ ಏನ್ ತಗೊಂಡ್ರು ಅಂತ ಹೇಳಿದ್ರೆ, ಇಲ್ಲಿ ಪ್ರಕೃತಿ ಚಿಕಿತ್ಸಾ ಕೇಂದ್ರದ ವಾಚ್ಮ್ಯಾನ್ ಹೇಳ್ತಾರೆ ಸಿಸಿ ಕ್ಯಾಮರಾ ಇತ್ತು ಅಂತ ಹೇಳಿ. ಅಯ್ಯೋ ಯೋಗೇಶ್ ಹೇಳ್ತಾರೆ ಫೂಟೇಜ್ ಕಲೆಕ್ಟ್ ಮಾಡ್ಲಿಲ್ಲ. ಇದ್ದ ಸಿಸಿ ಕ್ಯಾಮರಾದ ಫೂಟೇಜ್ ಅನ್ನು ಕಲೆಕ್ಟ್ ಮಾಡ್ಲಿಲ್ಲ. ಯಾಕೆ ಅಂದ್ರೆ ಆ ರೀತಿಯಾಗಿ ಅದನ್ನು ನ್ಯಾಯಾಧೀಶರ ತಲೆಗೆ ತುಂಬುತ್ತಾರೆ. ಇಷ್ಟೇ ಇರೋದು ಇದರಲ್ಲಿ. ಇಡೀ ಕೇಸಲ್ಲಿ ಹೇಗೆ ಟ್ವಿಸ್ಟ್ ಮಾಡ್ತಾರೆ ಅಂತ ಹೇಳಿ ಇಷ್ಟೇ ಇರೋದು. ಅಲ್ಲಿಗೆ ಒಂದು ಎವಿಡೆನ್ಸ್ ಹೋಯ್ತು. ಹೌದು. ಒಂದು ಎವಿಡೆನ್ಸ್ ಲಾಸ್ಟ್ ಆಯ್ತು. ಈ ರೀತಿಯಾಗಿ ಎಲ್ಲ ಎವಿಡೆನ್ಸ್ ಗಳನ್ನು ಲಾಸ್ಟ್ ಮಾಡಿದ ಕಾರಣಕ್ಕಾಗಿ ಸಾಂದರ್ಭಿಕ ಸಾಕ್ಷಿಗಳ ಮೇಲೆ ನಿಂತ ಈ ಪ್ರಕರಣದಲ್ಲಿ ಮತ್ತೊಂದು ಪ್ರಮುಖ ಸಾಕ್ಷಿ ಇದ್ದದ್ದು ಹರೀಶ್ ಮಡಿವಾಳ. ಈ ಹರೀಶ್ ಮಡಿವಾಳ ಆ ಪ್ಲೇಸ್ ಅಲ್ಲಿ ಸೌಜನ್ಯ ಮತ್ತು ಸಂತೋಷ್ ರಾವ್ ಇಬ್ರು ಇದ್ದದನ್ನು ನೋಡಿದಂತವ್ರು. ಗೋಪಾಲ ಕೇವಲ ಸಂತೋಷ್ ರಾವ್ ಅಲ್ಲಿ ನಿಂತದನ್ನು ನೋಡಿದ್ದಾರೆ. ಆದ್ರೆ ಗೋಪಾಲನನ್ನು ಸಾಕ್ಷಿಯಾಗಿ ಕರೀಲಿಲ್ಲ, ಅವರನ್ನು ಸಾಕ್ಷಿ ಲಿಸ್ಟ್ ಅಲ್ಲಿ ಸೇರಿಸಲಿಲ್ಲ. ಯಾಕಂತ ಹೇಳಿದ್ರೆ ಹರೀಶ್ ಮಡಿವಾಳ ಸಾಕ್ಷಿ ಇದ್ದಾರೆ ಅಂತ ಹೇಳಿ. ಆದ್ರೆ ದುರದೃಷ್ಟವಶಾತ್ ಏನಾಯ್ತು, ಹರೀಶ್ ಮಡಿವಾಳನಿಗೆ ಆಕ್ಸಿಡೆಂಟ್ ಆಯ್ತು. ಅವನಿಗೆ ಸೀರಿಯಸ್ ಆಗಿ ಇಂಜುರಿ ಆಯ್ತು. ಅವನು ಕೋಮಾ ಸ್ಟೇಜಿಗೆ ಹೋಗಿದ್ದ. ಈ ಕೇಸು ಟ್ರಯಲ್ ಆಗುವ ಸಂದರ್ಭದಲ್ಲಿ ಆತ ಕೋಮಾ ಸ್ಟೇಜ್ ಅಲ್ಲಿ ಇದೇ ಫಸ್ಟ್ ನೀರದಲ್ಲಿದ್ದ. ಆದ್ರಿಂದ ಅವನು ಸಾಕ್ಷಿಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಆ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ವಕೀಲರು ನ್ಯಾಯಾಲಯದ ಗಮನಕ್ಕೆ ತರಬೇಕಿತ್ತು, ಈ ಪ್ರಕರಣದಲ್ಲಿ ಮತ್ತೊಬ್ಬ ಸಾಕ್ಷಿ ಇದ್ದಾನೆ ಗೋಪಾಲ ಪೂಜಾರಿ, ಅವನಿಗೆ ಸಮನ್ಸ್ ಮಾಡಬೇಕು. ಯಾಕಂದ್ರೆ ನಾವು ಲಿಸ್ಟ್ ಮಾಡಿದಂತ ಸಾಕ್ಷಿಯಲ್ಲಿ ಹರೀಶ್ ಮಡಿವಾಳ ಈಗಿಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಅಲ್ಲಿ ಇದ್ದಾನೆ, ಅವನಿಗೆ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರಿಂದ ನೀವು ಅದನ್ನು ಕನ್ಸಿಡರ್ ಮಾಡ್ಬೇಕಂತ ಕೋರ್ಟ್ ಸಮನ್ಸ್ ಕೊಡ್ತದೆ, ಕೊಡುವುದಿಲ್ಲ ಅಂತ ಹೇಳಿಲ್ಲ, ಅದನ್ನು ಮಾಡಲೇ ಇಲ್ಲ. ಆದ್ದರಿಂದ ಇಡೀ ಕೇಸಿನ ಟ್ರಯಲ್ ನಲ್ಲಿ ಸಂತೋಷ್ ರಾವ್ ಇನ್ಸಿಡೆಂಟ್ ಪ್ಲೇಸ್ ಅಂದ್ರೆ ಮಣ್ಣ ಸಂಘದಲ್ಲಿ ಇದ್ದ ಎನ್ನುವುದನ್ನು ಪ್ರೂವ್ ಮಾಡ್ಲಿಕ್ಕೆ ಆಗಿಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ಕೇಸು ಎಕ್ಯೂಟ್ ಆಯ್ತು. ಎಕ್ಯೂಟ್ ಆದ ಕೂಡಲೇ ಇವರು ಕೇಳಿದ್ದು ಒಂದೇ ಪ್ರಶ್ನೆ, ಸಂತೋಷ್ ರಾವ್ ಮಾಡ್ಲಿಲ್ಲ ಅಂತ ಆದ ಹೇಳಿ ಕೋರ್ಟ್ ಹೇಳಿದೆ. ಹಾಗಾದ್ರೆ ಇದನ್ನು ಮಾಡಿದ್ದು ಧರ್ಮಸ್ಥಳದವರು. ಅಂದ್ರೆ ಮೊದಲೇ ಅವರು 3 ಜನರ ಹೆಸರು, ಮೊದಲೇ ಅವರ 3 ಜನರು. ಅದು ಅಲ್ಲದೆ 2019ರಲ್ಲಿ ಚಂದಪ್ಪ ಗೌಡ್ರು ಒಂದು 319 ಅಪ್ಲಿಕೇಶನ್ ಹಾಕ್ತಾರೆ. 2016ರಲ್ಲಿ ಪ್ರಾಸಿಕ್ಯೂಷನ್ ವಕೀಲ ಮೋಹಿತ್ ಅವರು ಒಂದು 319 ಅಪ್ಲಿಕೇಶನ್ ಹಾಕಿದ್ರು. ಅದಕ್ಕೆ ಇವರು ಹಾಜರಾಗಿದ್ರು, ವೈಜ್ಞಾನಿಕ ತನಿಖೆಗೆ ಒಳಪಟ್ಟಿದ್ರು. ಅದ ನಂತರ ಇವರನ್ನು ವಿಚಾರಣೆ ನಡೆಸದೆ ಕೋರ್ಟು ಡಿಸ್ಚಾರ್ಜ್ ಮಾಡಿತ್ತು. ಅದರ ನಂತರ ಪುನಃ 2019ರಲ್ಲಿ ಚಂದಪ್ಪ ಗೌಡ್ರು ಒಂದು 319 ಅಪ್ಲಿಕೇಶನ್ ಹಾಕ್ತಾರೆ, ಪುನಃ ಅವರನ್ನು ಸೇರಿಸಬೇಕು ಅಂತ ಹೇಳಿ. ಆಗ ಇವರಿಗೆ ಪುನಃ ಸಮನ್ಸ್ ಆಗ್ತದೆ. ಆ ಸಮನ್ಸ್ನ ಮೇಲೆ ಇವರು ಹೈಕೋರ್ಟಿಗೆ ಹೋಗ್ತಾರೆ. ನಮ್ಮನ್ನು ಆಲ್ರೆಡಿ ಇದು ವೈಜ್ಞಾನಿಕ ಪರೀಕ್ಷೆ ಆಗಿದೆ ಅಂತ ಹೇಳಿ. ಆಗ ಹೈಕೋರ್ಟ್ ಅದನ್ನು ಸ್ಟೇ ಕೊಡ್ತದೆ, ಇವರನ್ನು ಪುನಃ ಮಾಡ್ಬೇಕಂತ ಹೇಳಿ ವಿಚಾರಣೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸ್ಟೇ ಕೊಡ್ತಾರೆ. ಅದನ್ನೇ ಇವರು ಹೇಳ್ತಾ ಇರೋದು, ಅವರು ವಿಚಾರಣೆ ಮಾಡಬಾರ್ದು ಅಂತ ಹೇಳಿ ಹೈಕೋರ್ಟ್ ಇಂದ ಸ್ಟೇ ತಂದ್ರು ಅಂತ ಹೇಳಿ. ಆಲ್ರೆಡಿ ಒಮ್ಮೆ ಅವರ ತನಿಖೆ ಆಗಿದೆ. ಈಗಲೂ ಅವರು ಹೇಳ್ತಾರೆ ಏನಂತ ಹೇಳಿದ್ರೆ, ಅವರು ಬ್ರೈನ್ ಮ್ಯಾಪಿಂಗ್ ಪಾಲಿಗ್ರಾಫ್ ಟೆಸ್ಟ್ ಗೆ ಒಳಪಟ್ಟಿದ್ದಾರೆ ಎನ್ನುವುದಕ್ಕೆ ಅವ್ರು ದಾಖಲೆ ಕೊಡ್ಲಿಲ್ಲ ಅಂತ ಹೇಳಿ. ದಾಖಲೆ ಯಾರು ಕೊಡ್ಬೇಕು? ಇವರು ಕೊಡ್ಬೇಕಾ? ಇಲ್ಲ, ಕೋರ್ಟ್ ಆದೇಶದ ಮೇರೆಗೆ ಸಿಬಿಐನವರು ಇವರನ್ನು ಮಡಿವಾಳಕ್ಕೆ ಮತ್ತು ಮೆಡ್ರಾಸಿಗೆ ಕರ್ಕೊಂಡೋಗಿ ಬ್ರೈನ್ ಮ್ಯಾಪಿಂಗ್ ಮತ್ತು ಪಾಲಿಗ್ರಾಫ್ ಟೆಸ್ಟ್ ಮಾಡಿದ್ರು. ಆ ರಿಪೋರ್ಟ್ ಅನ್ನು ಆ ಸಂಸ್ಥೆಯವರು, ಯಾರು ಟೆಸ್ಟ್ ಮಾಡಿದಂತ ಸಂಸ್ಥೆಯವರು ಸಿಬಿಐಗೆ ಕೊಡ್ತಾರೆ. ಸಿಬಿಐನವರು ಅದನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದಾರೆ. ಅದು ಕೋರ್ಟಲ್ಲಿ ಸಬ್ಮಿಟ್ ಮಾಡಿದ್ದಾರೆ. ಇವನು ಸುರಿನ ಜಜ್ಮೆಂಟ್ ಅಲ್ಲಿ ಮೆನ್ಷನ್ ಇದೆ. ಅದರ ನಂತರ ಎಕ್ವಿಟ್ ಆದ ಕೂಡಲೇ ಅದು ಸಿಬಿಐನವರು ಅಪೀಲ್ ಹೋಗ್ಬೇಕಿತ್ತು. ಒಬ್ಬ ಆರೋಪಿ
ಒಂದು ಕೇಸಲ್ಲಿ ಎಕ್ವಿಟ್ ಆಗಿದ್ದಾನಂತ ಆದ್ಮೇಲೆ ತನಿಖಾ ಸಂಸ್ಥೆ ಮೇಲ್ಮನವಿ ಸಲ್ಲಿಸಬೇಕು, ಇಲ್ಲಾಂದ್ರೆ ವಿಕ್ಟಿಮ್ ಫ್ಯಾಮಿಲಿಗೆ ಅವಕಾಶ ಇದೆ. ಆದ್ರೆ ಇವರು ಮಾಡ್ಲಿಲ್ಲ. ಆದ್ರೆ ಸಿಬಿಐನವರು ಹೋಗ್ಲೇಬೇಕಿತ್ತು. ಸಿಬಿಐನವರಿಗೆ ಅದು ಇನ್ವೆಸ್ಟಿಗೇಷನ್ ಏಜೆನ್ಸಿ, ಅವರಿಗೆ ಟೈಮ್ ಬಾಂಡ್ ಇಲ್ಲ. ವಿಕ್ಟಿಮ್ ಫ್ಯಾಮಿಲಿಗಾದ್ರೆ 60 ದಿವಸದಲ್ಲಿ ಹೋಗ್ಬೇಕು. ಸಿಬಿಐಗೆ ಟೈಮ್ ಬಾಂಡ್ ಇಲ್ಲ. ಅವ್ರು ಯಾವ ಟೈಮಲ್ಲಿ ಬೇಕಾದ್ರೆ ಅಪೀಲ್ ಹೋಗ್ಬೋದು. ಮತ್ತು ಆ ಡಿಲೇ ಯಾಕೆ ಆಯ್ತು ಎನ್ನುವುದಕ್ಕೆ ಒಂದು ಎಕ್ಸ್ಪ್ಲೈನ್ ಕೊಟ್ರೆ ಆಯ್ತು. ಯಾಕಂದ್ರೆ ಸಿಬಿಐನವರದ್ದು ದೊಡ್ಡ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಅದು ಬೇರೆ ಬೇರೆ ರೀತಿಯ ಸಮಸ್ಯೆಗಳಿತ್ತು. ಅದರಿಂದ ಅವರು ಹೋಗ್ಲಿಕ್ಕಾಗಲಿ. ಕೊನೆಗೆ ಅವರು 87ನೇ ದಿವಸಕ್ಕೆ ಅವರು ಡಿಲೇ ಕಂಡೋಲೆನ್ಸ್ಗೆ ಒಂದು ಅಪ್ಲಿಕೇಶನ್ ಹಾಕಿ ಅಪೀಲ್ ಹೋದ್ರು. ಸಿಬಿಐನವರು ಅಪೀಲ್ ಹೋಗಿದ್ದಾರೆ ಅಂತ ಗೊತ್ತಾದ ಕೂಡಲೇ ಚಂದಪ್ಪ ಗೌಡರು ಒಂದು ರಿಟ್ ಪಿಟಿಷನ್ ಹಾಕಿದ್ರು, ಈ ಪ್ರಕರಣದ ಮರು ತನಿಖೆ ಆಗಬೇಕು ಅಂತ ಹೇಳಿ. MR ಬಾಲಕೃಷ್ಣ ಅಂತ ಹೇಳಿ ಒಬ್ಬ ಅಡ್ವೊಕೇಟ್ ಅದನ್ನು ರೆಪ್ರೆಸೆಂಟ್ ಮಾಡಿದ್ರು. ಸಂತೋಷ್ ರಾವ್ ಒಂದು ಅಪ್ಲಿಕೇಶನ್ ಹಾಕಿದ, ನನ್ನನ್ನು ಇಷ್ಟು ವರ್ಷಗಳ ಕಾಲ ಜೈಲಲ್ಲಿಟ್ಟು ನಂಗೆ ಅನ್ಯಾಯ ಮಾಡಿದ್ದಾರೆ, ನಂಗೆ ಸರ್ಕಾರದಿಂದ ಪರಿಹಾರ ಕೊಡಿಸ್ಬೇಕು 50 ಲಕ್ಷ ಅಂತ ಹೇಳಿ. 2 ಅಪ್ಲಿಕೇಶನ್ಗಳು ಸಿಂಗಲ್ ಬೆಂಚ್ ಅಲ್ಲಿ ರಿಟ್ ಪಿಟಿಷನ್ ಫೈಲ್ ಆಯ್ತು. ಸಿಬಿಐನವರು ಮರ್ಡರ್ ಕೇಸ್ಗೆ ಅಪೀಲ್ ಮಾಡಿದ್ರೆ ಅದು ಡಿವಿಷನ್ ಬೆಂಚಿಗೆ ಹೋಗ್ತದೆ. ಎಂ ಕಾಜಿ ಮತ್ತು ಶ್ರೀನಿವಾಸ್ ಅಂತ ಹೇಳಿ ಇಬ್ರು ಜಸ್ಟಿಸ್ಗಳಿದ್ದ ಬೆಂಚ್ ಅದು. ಅಲ್ಲಿಗೆ ವಿಚಾರಣೆ ಆರಂಭ ಆದಾಗ MR ಬಾಲಕೃಷ್ಣ ಅವರು ಹೇಳಿದರು, ಈ ಕೇಸಿಗೆ ಸಂಬಂಧಪಟ್ಟಾಗೆ 2 ರಿಟ್ ಪಿಟಿಷನ್ಗಳು ಸಿಂಗಲ್ ಬೆಂಚಿನಲ್ಲಿ ಬಾಕಿ ಇದೆ ವಿಚಾರಣೆಗೆ, ಅದು ವಿಚಾರಣೆ ಆಗುವವರೆಗೆ ಅಪೀಲ್ ಅನ್ನು ವಿಚಾರಣೆ ಮಾಡಬಾರ್ದು ಅಂತ ಅವರು ಆಕ್ಷೇಪಣೆ ಸಲ್ಲಿಸಿದ್ರು. ಅವರು ಆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಬೇಕಾಗಿಯೇ ಈ 2 ರಿಟ್ ಪಿಟಿಷನ್ ಹಾಕಿದ್ರು. ಆಯ್ತಾ, ವ್ಯವಸ್ಥಿತವಾಗಿ ಮಾಡ್ಕೊಂಡು ಇದು ವ್ಯವಸ್ಥಿತವಾಗಿ ಮಾಡಿರುವಂತದ್ದು. ಅಲ್ಲಿ ಆಗ ಇಬ್ರು ಜಸ್ಟಿಸ್ಗಳು ಏನು ಹೇಳಿದ್ರು, 2 ರಿಟ್ ಪಿಟಿಷನ್ ಈ ಬೆಂಚಿಗೆ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿದ್ರು. ಪುನಃ ಆ 2 ರಿಟ್ ಪಿಟಿಷನ್ ಈ ಬೆಂಚಿಗೆ ಟ್ರಾನ್ಸ್ಫರ್ ಆಯ್ತು. ಆಗ 2 ರಿಟ್ ಪಿಟಿಷನ್ಗಳ ಮೇಲಿನ ಆರ್ಗ್ಯುಮೆಂಟ್, ಅದಕ್ಕೆ ಸರ್ಕಾರಿ ವಕೀಲ ಪ್ರಸನ್ನ ಕುಮಾರ್ ಅವರ ಅಬ್ಜೆಕ್ಷನ್, ಈ ಅಪೀಲ್ ಮೇಲೆ ಇವರ ಆರ್ಗ್ಯುಮೆಂಟ್, ಅದಕ್ಕೆ ಈ ಇಬ್ರು ವಕೀಲರುಗಳ ಅಬ್ಜೆಕ್ಷನ್, ಈ ರೀತಿಯಾಗಿ ಕಲಸು ಮೇಲಗೋರ ಆಯ್ತು ಇಡೀ ಪ್ರಕರಣ. 2 ರಿಟ್ ಪಿಟಿಷನ್, 1 ಅಪೀಲ್. ಒಟ್ಟಾರೆಯಾಗಿ ಯಾವುದೇ ತೀರ್ಮಾನಕ್ಕೆ ಬರಲಿಕ್ಕೆ ಡಿವಿಷನ್ ಬೆಂಚಿಗೆ ಸಾಧ್ಯ ಆಗಲಿಲ್ಲ. ಪರಿಣಾಮ ಏನಾಯ್ತು, 3 ಇದನ್ನು ಕೇಸ್ಗಳನ್ನು ಡಿಸ್ಮಿಸ್ ಮಾಡಿ, 2 ರಿಟ್ ಪಿಟಿಷನ್ ಡಿಸ್ಮಿಸ್ ಆಯ್ತು, ಅಪೀಲು ಡಿಸ್ಮಿಸ್ ಆಯ್ತು. ಅದ ನಂತರ ಅವಕಾಶ ಏನಿತ್ತು, ಸುಪ್ರೀಂ ಕೋರ್ಟ್ಗೆ ಹೋಗುವ ಅವಕಾಶ ಇತ್ತು. ಈಗಲೂ ಸಿಬಿಐನವರಿಗೆ ಸುಪ್ರೀಂ ಕೋರ್ಟ್ಗೆ ಹೋಗುವ ಅವಕಾಶಗಳು ಈಗಲೂ ಮುಕ್ತವಾಗಿದೆ. ಆದ್ರೆ ಚಂದಪ್ಪ ಗೌಡರಿಗೆ ಒಂದು ಅವಕಾಶ ಇತ್ತು, ಅವರ ರಿಟ್ ಪಿಟಿಷನ್ ರಿಜೆಕ್ಟ್ ಆಗಿದೆ, ಡಿಸ್ಮಿಸ್ ಆಗಿದೆ, ಅವರು ಹೋಗ್ಬೋದಿತ್ತು ಸುಪ್ರೀಂ ಕೋರ್ಟಿಗೆ ಮರುತನಿಖೆಗೆ. ಅವರು ಹೋಗ್ಲಿಲ್ಲ. ಪರಿಹಾರ ಕೇಳಿ ಸಂತೋಷ ಹೋಗಿದ್ದಾನೆ, ಅದು ಡಿಸ್ಮಿಸ್ ಆಗಿದೆ, ಅವನು ಸುಪ್ರೀಂ ಕೋರ್ಟಿಗೆ ಹೋಗ್ಲಿಲ್ಲ. ಈ ಲೆವೆಲ್ ಅಲ್ಲಿ ಆ ಕೇಸ್ ನಿಂತಿದೆ. ಅಂದ್ರೆ ಈಗಲೂ ಮಾಡ್ಬೋದು, ಅವರು ಯಾವ ಸಂದರ್ಭದಲ್ಲೂ ಮಾಡ್ಬೋದು. ಇವರಿಬ್ಬರಿಗೆ ಟೈಮ್ ಬಾರ್ ಆಗಿದೆ. ಯಾರಿಗೆ? ಚಂದಪ್ಪ ಗೌಡರು ಈಗ ಇಲ್ಲ. ಚಂದಪ್ಪ ಗೌಡರು ಆ ರಿಟ್ ಪಿಟಿಷನ್ ಮೇಲೆ ಸುಪ್ರೀಂ ಕೋರ್ಟಿಗೆ ಅಪೀಲ್ ಹೋಗ್ಲಿಕ್ಕೆ ಆಗುದಿಲ್ಲ. ಸಂತೋಷ್ ರಾವ್ ಸಹ ಅಪೀಲ್ ಹೋಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಯಾಕಂದ್ರೆ ಸಂತೋಷ್ ಅವರ ಪರವಾಗಿ ವಕೀಲರನ್ನು ಎಂಗೇಜ್ ಮಾಡಿದ್ದು ಎಲ್ಲ ತಿಮ್ಮನೋಡಿ ಅವರ ಕೃಪೆ, ಅದರಿಂದ ಅವರು ಹೋಗುದಿಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.